ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವೀಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಬಾದಾಮ್ ಪುರಿಯನ್ನು ಮನೆಯಲ್ಲೇ ಹೋಮ್ ಮೇಡ್ ಹೆಂಗೆ ಮಾಡೋದು ಅಂಥೇಳಿ. ಸೊ ನಮ್ಮನೇಲಿ ನಾವು ಒಂದು ವಿಶೇಷ ಇವೆಂಟ್ಗೆ ಮಾಡಿದ್ವಿ, ಜಾಸ್ತಿನೇ ಮಾಡಿದ್ವಿ. ಸೊ ಏನೇನೆಲ್ಲ ಬಳಸಿದ್ವಿ, ಹೆಂಗೆಲ್ಲ ಮಾಡಿದ್ವಿ ಅಂತ ಹೇಳ್ತೀನಿ. 4 ಕಪ್ ಚಿರೋಟಿ ರವೆ ತೊಗೊಂಡಿತ್ತು. ಅದಕ್ಕೆ ನೀವು ತುಪ್ಪನ ಬಿಸಿ ಮಾಡಿದ್ರೂ ಹಾಕೋಬೋದು, ಒಂದು ಸ್ಮಾಲ್ ಕಪ್ಪಷ್ಟು, ಅಥವಾ ಹಾಗೇನೂ ಹಾಕೋಬೋದು. ಆ್ಯಂಡ್ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕಿ ನೀಟಾಗಿ ಒಣ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ವಲ್ಪನೇ ಹಾಕಿ ಹದಕ್ಕೆ ಬರೋವರೆಗೂ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿಗೆ ಹದ ಬಂದರೆ ಸಾಕು. ಸೊ ಇವಾಗ ಹಿಟ್ಟು ಇಲ್ಲಿ ರೆಡಿ ಇದೆ, ನೋಡ್ತಿರ್ಬೋದು. ಒಂದು 15 ನಿಮಿಷ ಇದನ್ನು ಒಂದು ಟಂಬ್ಲರ್ ಹಾಕಿ ಮುಚ್ಚಿಡೋಣ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವಾಗ ಹಿಟ್ಟು 15 ನಿಮಿಷ ಅಥವಾ 20 ನಿಮಿಷ ಆದಮೇಲೆ ನೆಂದಿದೆ ಚೆನ್ನಾಗಿ. ಅದನ್ನು ಒಂದೊಂದೇ ನಿಮಗೆ ಬೇಕಾಗಿರೋ ಸೈಜಲ್ಲಿ ಉಳ್ಳೆ ಮಾಡ್ಕೊಳ್ಳಿ. ಜಾಸ್ತಿ ಹಿಟ್ಟು ಮಾಡ್ತಾಯಿದ್ರೆ ಒಂದೇ ಸಲಕ್ಕೆ ಎಲ್ಲನೂ ಉಳ್ಳೆ ಮಾಡಿಟ್ಕೊಬೇಡಿ, ಸ್ವಲ್ಪನೇ ಮಾಡ್ಕೊಳ್ಳಿ. ಅದಾದಮೇಲೆ ಒಂದೊಂದೇ ಉಳ್ಳೆ ತೊಗೊಂಡು ಅರ್ಧ ಅಂದರೆ ಚಿಕ್ಕ ಚಪಾತಿ ಸೈಜ್ಗೆ ರೌಂಡಾಗಿ ನೀಟಾಗಿ ತೆಳ್ಳಗಾಗೋ ಥರ ತಿಡ್ಕೋಬೇಕು. ಸೊ ಇದು ತೆಳ್ಳಗೆ ಬರಬೇಕು ಅಂದ್ರೇ ಕ್ರಿಸ್ಪಿ ಜ್ಯೂಸಿ ಬಾದಾಮ್ ಪುರಿ ಆಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಹಿಟ್ಟನ್ನ ಪೀಸ್ ಮಾಡಿಟ್ಕೊಂಡಿರ್ತೀವಿ ಮುಂಚೆನೇ. ಸೊ ಈ ಥರ ಮಡಚಿ 2 ಕಾರ್ನರಲ್ಲಿ ಸರಿಯಾಗಿ ಪ್ರೆಸ್ ಮಾಡಬೇಕು. ಬೇಕಾಗಿರೋರು ಮಧ್ಯದಲ್ಲೊಂದು ಲವಂಗನೂ ಇಟ್ಕೊತಾರೆ. ಸೊ ನಾವು ಅದನ್ನು ಮಾಡಿಲ್ಲ. ಇಲ್ಲಿ ನೋಡಿದ್ರಲ್ಲ, ಸೊ ಯಾವ ಥರ ಮಾಡೋದು ಅಂತ ರೌಂಡಾಗಿ ಚಪಾತಿ ಆಕಾರಕ್ಕೆ ಮಾಡಿ ಅದನ್ನ 2 ಸಲ ಫೋಲ್ಡ್ ಮಾಡಿ 2 ಕಾರ್ನರಲ್ಲಿ ಈ ಥರ ಕೈಯಿಂದ ಪ್ರೆಸ್ ಮಾಡಬೇಕು. ಸೊ ಇದಿಷ್ಟು ಬಾದಾಮ್ ಪುರಿಯನ್ನು ಮಾಡೋದಾಯಿತು. ಇವಾಗ ಪಾಕ ಮಾಡ್ಕೊಳ್ಳೋಣ ಅದಕ್ಕೆ. ಸೊ 2 ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀವಿ, ಅದರಲ್ಲಿ ಒಂದು 2 ಪೀಸ್ ಏಲಕ್ಕಿ ಹಾಕಿದ್ದೀವಿ. ಅದು ಸಕ್ಕರೆ ತೊಯ್ಯೋ ತನಕ ಮಾತ್ರ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಜಸ್ಟ್ ಅದು ಕರಗೋಷ್ಟು ನೀರು ಹಾಕಿ ಕಾಸ್ಕೋಬೇಕು. ಇವಾಗ ಪಾಕನ ನೋಡ್ತಾ ಒಲೆ ಮೇಲೆ ಇಟ್ಬಿಟ್ಟು ಸಿಮ್ಮಲ್ಲಿಟ್ಟು ಪಾಕ ಬರ್ತಾ ಇದೆಯಾ ಅಂತ ನೋಡಿಕೊಂಡು ತೆಗಿಬೇಕು. ಪಾಕ ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಹಾಗೆ ಬಿಡಬಾರ್ದು, ತಳ ಅಂಟೋಕೆ ಬಿಡಬಾರ್ದು. ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಫಸ್ಟ್ ಸಕ್ಕರೆ ಕರಗುತ್ತೆ, ಆಮೇಲೆ 1 ಎಳೆ ಪಾಕ ಬಂದರೆ ಮುಗೀತು, ಪಾಕ ರೆಡಿ ಇದೆ ಅಂತ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಾದಾಮ್ ಪುರಿಯನ್ನು ಕಾದಿರೋ ಎಣ್ಣೆಲೆ ಹಾಕಿ ಕರೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೋಬೇಕು. ಮೇಕ್ ಶೋರ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ನೀವು ಗ್ಯಾಸ್ನ. ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸೊ ಹಾಕಿದ ತಕ್ಷಣವೇ ಗುಳ್ಳೆ ಬರಬೇಕು ಆ್ಯಂಡ್ ಕ್ರಿಸ್ಪಿಯಾಗಿ ಬಂದ್ರೇ ಅದು ಚೆನ್ನಾಗಿ ಪಾಕನ ಹೀರ್ಕೊಂಡು ಜ್ಯೂಸಿ ಬಾದಾಮ್ ಪುರಿ ಆಗೋಕ್ಕೆ ಸಾಧ್ಯ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಜಾಸ್ತಿ ಕೆಂಪಗೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ರೆಡ್ ಕಲರ್ ಬಂದರೆ ಇಟ್ಸ್ ಗುಡ್. ಒಂದು ಸ್ಮಾಲ್ ಕಪ್ಪಷ್ಟು ಗಸಗಸೆನ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಟಿದ್ವಿ. ಯಾಕಂದರೆ ಬಾದಾಮ್ ಪುರಿಯನ್ನು ಪಾಕದಲ್ಲೇ ಹಾಕಿ ಸೈಡಲ್ಲಿ ಇಟ್ಟ ಮೇಲೆ ಗಸಗಸೆನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ ಅದು. ಸೊ ಇವಾಗ ಪಾಕ ಇಲ್ಲಿ ನೋಡ್ತಾ ಇದ್ದೀರಾ, ಪಾಕಕ್ಕೆ ನಾವು ಏಲಕ್ಕಿ ಪೌಡ್ರನ್ನ ಹಾಕಿ ಪಾಕ ಇವಾಗ ರೆಡಿ ಇದೆ. ಸೊ ಪಾಕಕ್ಕೆ ಒಂದೊಂದಾಗಿ ಕರೆದಿಟ್ಕೊಂಡಿರುವಂಥ ಬಾದಾಮ್ ಪುರಿಗಳನ್ನು ಅದರಲ್ಲಿ ಅದ್ದಿ ಸೈಡಲ್ಲಿ ಎತ್ತಿಟ್ಕೊಂಡು ಅದರ ಮೇಲೆ ಗಸಗಸೆನ ಉದುರಿಸ್ತೀವಿ. ನೋಡ್ತಾ ಇದ್ದೀರಲ್ಲ, ಒಂದೊಂದಾಗಿಯೇ ಬಾದಾಮ್ ಪುರಿಯನ್ನು ಪಾಕದಲ್ಲಿ ಅದ್ದಿ ಪಾಕ ಎಲ್ಲ ಜಾರಿ ಇಳಿಯೋ ತನಕ ಹಿಡಿದು ಆಮೇಲೆ ಒಂದು ಪ್ಲೇಟಲ್ಲಿ ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಗಸಗಸೆನ ಉದುರಿಸ್ತಾ ಇದ್ದೀವಿ. ಸೊ ಇದ್ರ ಮೇಲೆ ನೀವು ಬೇಕಾದರೆ ಕೊಬ್ಬರಿ ಪೌಡರ್ ಮಾಡಿಕೊಂಡು ಹಾಕ್ಕೋಬೋದು. ನಾವು ಅದನ್ನ ಮಾಡಿಲ್ಲ, ಬರೀ ಗಸಗಸೆ ಹಾಕ್ಕೊಂಡಿದ್ದೀವಿ. ಸೊ ತಿನ್ನೋಕ್ಕೆ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ಎಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಲೇಬೇಕು ಈ ಸ್ವೀಟ್ನ. ನೋಡಿದ್ರಲ್ಲ, ಇದನ್ನ ಚಿರೋಟಿ ರವೆಯಿಂದ ನಾವು ಮಾಡಿರೋದು, ಮೈದಾ ಹಿಟ್ಟಿಂದನೂ ಕೆಲವರು ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.